ಸಂಕ್ರಾಂತಿ ಹಬ್ಬದಲ್ಲಿ ದೇವರಿಗೆ ಎಳ್ಳು, ಬೆಲ್ಲ, ತಿಂಡಿ ತಿನಿಸುಗಳು, ಕಬ್ಬು, ಅವರೆಕಾಯಿ, ಗೆಣಸು, ಕಡಲೆಕಾಯಿ, ಹಣ್ಣುಗಳು ಇತ್ಯಾದಿಗಳನ್ನು ದೇವರಿಗೆ ನೈವೇದ್ಯವನ್ನು ಮಾಡುತ್ತಾರೆ ಮತ್ತು ಇದನ್ನು ಇಷ್ಟಮಿತ್ರರಿಗೆ ತೆಗೆದುಕೊಂಡು ಹೋಗಿ ಕೊಡುತ್ತಾರೆ. ಅಂತೂ ಎಲ್ಲರೂ ಒಬ್ಬರಿಗೊಬ್ಬರು ಎಳ್ಳು ಬೆಲ್ಲ ಕೊಡುವುದು ಇದೊಂದು ವೈಶಿಷ್ಟ್ಯಪೂರ್ಣವಾಗಿದೆ. ಎಳ್ಳು ಬೆಲ್ಲ ತಿಂದು ಚೆನ್ನಾಗಿರೋಣ ಎಂದು ಹೇಳುತ್ತಾರೆ. ಈ ಹಬ್ಬವು ಒಂದು ದೇವರ ಹಬ್ಬವಲ್ಲ. ಈ ದಿನ ಎಳ್ಳನ್ನು ದಾನ ಮಾಡಬೇಕು ಎಂಬ ನಿಯಮ ಇದೆ. ಎಳ್ಳು ಶನಿಗ್ರಹದ ಪ್ರತಿರೂಪ ಹಾಗೂ ಆತನ ಧಾನ್ಯವಾಗಿದೆ. ಶನಿಗ್ರಹ ಎಂದೊಡನೆ ಎಲ್ಲರೂ ಕೂಡ ಏನೋ ಒಂದು ರೀತಿ ಭಯ ಉಂಟಾಗುತ್ತದೆ. ಎಳ್ಳನ್ನು ದಾನ ಮಾಡಲು ಹೋದಾಗ ಸಾಮಾನ್ಯವಾಗಿ ಅದನ್ನು ತೆಗೆದುಕೊಳ್ಳಲು ಯಾರೂ ಕೂಡ ಇಷ್ಟಪಡುವುದಿಲ್ಲ. ಕಾರಣ ಅವರುಗಳ ಪಾಪ ತೆಗೆದುಕೊಂಡ ಹಾಗೆ ಎಂದು ಹಾಗೂ ದೋಷ ಉಂಟಾಗುವುದು ಎಂದು ನಂಬಿದ್ದಾರೆ. ಆದ್ದರಿಂದ ಎಳ್ಳಿನ ಜೊತೆ ಬೆಲ್ಲ, ಕಡಲೆ ಬೀಜ, ಕೊಬ್ಬರಿ ಮಿಶ್ರಣ ಮಾಡಿ ದಾನ ಮಾಡುವ ಪದ್ಧತಿ ರೂಢಿಯಲ್ಲಿದೆ. ವೈಜ್ಞಾನಿಕವಾಗಿ ನೋಡುವುದಾದರೆ ಸಂಕ್ರಾಂತಿಯ ಸಮಯದಲ್ಲಿ ಚಳಿ ಹೆಚ್ಚಾಗಿರುತ್ತದೆ. ಎಳ್ಳಿನ ಸೇವನೆಯಿಂದ ದೇಹದ ಉಷ್ಣತೆ ಹೆಚ್ಚು ಆಗುತ್ತದೆ ಮತ್ತು ಚರ್ಮದ ಕಾಂತಿಯೂ ಸಹ ಹೆಚ್ಚುತ್ತದೆ.